ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಕಚೇರಿಯ ನೂತನ ಕಟ್ಟಡ ಸಮಾರಂಭವನ್ನು ಶಾಸಕರಾದ ಜಿಎಸ್ ಪಾಟೀಲ್ ಹಾಗೂ ಡಾಕ್ಟರ್ ಚಂದ್ರು ಕೆ ಲಮಾಣಿ ಉದ್ಘಾಟಿಸಿದರು. ಈ ವೇಳೆ ತಾಲೂಕಿನ ರೈತ ಮುಖಂಡರು, ಅಧಿಕಾರಿಗಳು ಹಾಗೂ ಪತ್ರಕರ್ತರಿಗೆ ಸನ್ಮಾನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ರೋಣ ಕ್ಷೇತ್ರದ ಶಾಸಕರಾದ ಜಿಎಸ್ ಪಾಟೀಲ್ ಮಾತನಾಡಿ, ಡಂಬಲ ಹೋಬಳಿಯಲ್ಲಿ ಪುರಾತನ ಕಾಲದಿಂದಲೂ ತೋಟಗಾರಿಕೆ ಬೆಳೆಗೆ ಪ್ರಸಿದ್ಧಿ ಇದ್ದು, ಈ ಹಿನ್ನೆಲೆಯಲ್ಲಿ ಬರುವ ಶೈಕ್ಷಣಿಕ ವರ್ಷದಲ್ಲಿ ತೋಟಗಾರಿಕೆ ಮಹಾವಿದ್ಯಾಲಯ ಆರಂಭಗೊಳ್ಳಲಿದೆ. ಈ ಬಗ್ಗೆ ಬಜೆಟ್ನಲ್ಲಿಯೂ ಮಂಡಿಸಲಾಗಿದೆ. ಮಹಾವಿದ್ಯಾಲಯಕ್ಕೆ ಅನುಮೋದನೆ ಸಿಕ್ಕಿದ್ದು, ಅದು ಆರಂಭವಾದರೆ ರೈತರಿಗೆ ಇನ್ನಷ್ಟು ಹೊಸ ಯೋಜನೆ ಜಾರಿಗೊಳ್ಳುತ್ತವೆ. ಈಗಾಗಲೇ ಈ ಭಾಗದಲ್ಲಿ ರೈತರು ಅನೇಕ ವಿನೂತನ ಮತ್ತು ಆಧುನಿಕ ರೀತಿಯಲ್ಲಿ ತೋಟಗಾರಿಕೆ ಬೆಳೆ ಬೆಳೆಯುತ್ತಿದ್ದಾರೆ. ತೋಟಗಾರಿಕೆ ಅಂದರೆ ನಿಂತ ನೀರಾಗಬಾರದು. ರೈತರ ಉತ್ಪನ್ನಗಳು ಸರಳವಾಗಿ ಮಾರಾಟವಾಗುವಂತೆ ವ್ಯವಸ್ಥೆಯನ್ನ ಅಧಿಕಾರಿಗಳು ಕೈಗೊಳ್ಳಬೇಕು ಎಂದರು. ವಿಶೇಷವಾಗಿ ನಾವು ಡಂಬಳ ಮತ್ತು ಮುಂಡರಗಿ ತಾಲೂಕಿನಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಈ ತೋಟಗಾರಿಕೆಗೆ ಹೆಚ್ಚು ಮಹತ್ವವನ್ನ ಈ ಭಾಗದ ಎಲ್ಲ ರೈತರು ಇವತ್ತು ಕೊಟ್ಟಂತ ವಿಚಾರವನ್ನ ನಾವೆಲ್ಲ ನೋಡಿದ್ದೇವೆ. ಬಹಳಷ್ಟು ಜಾಗ್ರತೆ ಮನೋಭಾವನೆ ಮತ್ತು ಈ ವ್ಯವಸಾಯ ಆಗಲಿ ತೋಟಗಾರಿಕೆ ಆಗಲಿ ಅದ್ರ ಬಗ್ಗೆ ತಾಂತ್ರಿಕವಾಗಿ ಅನೇಕ ವಿಚಾರಗಳನ್ನ ಅಳವಡಿಸಿದಂತ ರೈತರು ಇವತ್ತು ನಮ್ಮ ಈ ಭಾಗದಲ್ಲಿ ಸಿಗ್ತಾ ಇದ್ದಾರೆ. ಆ ವಿಚಾರವಾಗಿ ಇವತ್ತು ಇಲ್ಲಿ ಒಂದು ಕಾರ್ಯಾಲಯ ಪ್ರಾರಂಭ ಆಗಿದೆ. ವಿಶೇಷವಾಗಿ ಇವತ್ತಿನ ದಿನ ತೋಟಗಾರಿಕೆ ಬೆಳೆ ಬಹಳಷ್ಟು ರೈತರಿಗೆ ಉತ್ತೇಜನ ಕೊಡೋದ್ರ ಜೊತೆಯಲ್ಲಿ ಇವತ್ತು ಲಾಭನೂ ಸಹಿತ ಬಹಳಷ್ಟು ಮಟ್ಟದಲ್ಲಿ. ಆದರೆ ಬಹಳಷ್ಟು ಹಳೆಯ ರೈತರಿಗೆ ನಾವು ಹಳೆಯ ಬೆಳೆಗಳನ್ನ ನಾವೆಲ್ಲ ನೋಡ್ತಿರ್ತೀವಿ. ಬಹುಶಃ ನಾವು ತೋಟಗಾರಿಕೆ ಬೆಳೆಯುವಂಥದ್ದು ಕಾಣುವಂಥದ್ದು ಇವತ್ತು ಹಮಗಿ ಭಾಗ ಬಿಟ್ಟರೆ ನಮ್ಮ ಡಂಬಳ ಭಾಗದಲ್ಲಿ ಮೊದಲಿಂದನೂ ಬಂದಿರುವಂಥದ್ದು. ಸುಮಾರು 40-50 ವರ್ಷದಿಂದನೂ ಅಲ್ಲಿ ತೋಟಗಾರಿಕೆ ಬೆಳೆಗೆ ಬಹಳಷ್ಟು ಒತ್ತನ್ನು ಕೊಟ್ಟು ಇವತ್ತು ಅಲ್ಲಿನೂ ಸಹಿತ ತೋಟಗಾರಿಕೆ ವಿಶ್ವವಿದ್ಯಾಲಯನ ನಮಗೆ ಬಜೆಟ್ ಅಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಲ್ರೆಡಿ ಘೋಷಣೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಹೇಮಗಿರೀಶ್ ಹಾವಿನಾಳ, ತಹಶೀಲ್ದಾರ್ ಪಿಎಸ್ ಎರ್ರಿಸ್ವಾಮಿ, ತಾಂಬೋಟಿ ಸುರೇಶ್ ಕುಂಬಾರ, ನಿರ್ಮಲಾ ಕೋರ್ಲಹಳ್ಳಿ, ಕೊಟ್ರೇಶಪ್ಪ ಅಂಗಡಿ, ಪ್ರಶಾಂತ್ ಗುಡ್ಡಪ್ಪನವರ, ಚಿನ್ನಪ್ಪ ವಡ್ಡಟ್ಟಿ, ಜ್ಯೋತಿ ಹಾನಗಲ, ನಾಗರಾಜ ಗುಡಿಮನಿ, ಶಂಕರ ಉಳ್ಳಾಗಡ್ಡಿ, ಮೈಲಾರಪ್ಪ ಕಲಕೇರಿ, ಶ್ರೀನಿವಾಸ ಅಬ್ಬಿಗೇರಿ, ಕಿಟ್ಟಪ್ಪ ಮುರ್ನಾಲ, ರವಿ ಮಲ್ಲಿಕಾರ್ಜುನ ಹಣಜಿ, ಪಾಟೀಲ, ಶಿವಕುಮಾರ್ ಕುರಿ, ಪರಶುರಾಮ ಸುಣಗಾರ, ಪವನ ಲಾಂಡ್ವೆ, ತಿಪ್ಪಣ್ಣ ದಂಡಿನ ಹಾಗೂ ವೆಂಕಟೇಶಪುರದ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಒಡಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ.